सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ समस्तजनकल्याणे निरतं करुणामयं नमामि चिन्मयं देवं सद्गुरुं ब्रह्मविद्वरम्। ॐ नमः श्री तुलसीदास सद्वरिष्ठाय धीमते पूरितं हृदयं येन रामप्रेमामृतेन मे। नीलाम्बुजश्यामलकोमलाङ्गं सीतासमारोपितवामभागं पाणौ महानायकचारुचापं नमामि रामं रघुवंशनाथम्। अतुलितबलधामं हेमशैलाभदेहं धनुजवनकृशानं ज्ञानिनामग्रगण्यं सकलगुणनिधानं वानराणामधीशं रघुपतिप्रियभक्तं वातजातं नमामि। रघुपतिप्रियभक्तं वातजातं नमामि। भज मन राम भज मन राम पांडुरंग श्रीरंग भज मन राम पांडुरंग श्रीरंग भज मन राम भज मन केशव भज मन माधव भज मन राघव भज मन राम भज मन राम भज मन राम पांडुरंग श्रीरंग भज मन राम भज मन गोविंद भज मन मुकुंद भज मन आनंद भज मन राम भज मन राम भज मन राम पांडुरंग श्रीरंग भज मन राम भज मन रघुवर भज मन नटवर भज मन श्रीधर भज मन राम भज मन राम भज मन राम पांडुरंग श्रीरंग भज मन राम
पाण्डुरङ्ग श्रीरङ्ग भज मन राम श्रीराम जय जय 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 राम जय जय राम जय जय राम श्री रामचंद्र भगवान की जय। ತುಳಸಿ ರಾಮಾಯಣದ ಸುಂದರ ಕಾಂಡದ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೆವು. ಏನಕ್ಕಾಗಿ ನಾವು ರಾಮಾಯಣದ ಅಧ್ಯಯನವನ್ನು ಮಾಡಬೇಕು, ಏನಕ್ಕಾಗಿ ರಾಮಾಯಣದ ಉಪಾಸನೆಯನ್ನು ಮಾಡಬೇಕು, ಓದಬೇಕು ರಾಮಾಯಣವನ್ನು, ಯಾಕೆ ಜಗತ್ತಿನಲ್ಲಿ ಇದೊಂದು ಸುಪ್ರಸಿದ್ಧವಾಗಿರತಕ್ಕಂಥ ಒಂದು ಕಥೆಯಾಗಿದೆ. ಗಮನಿಸಿ, ಬೇರೆ ಥರದ ಕಥೆ ಕಾದಂಬರಿಗಳ ಥರ ರಾಮಾಯಣವು ಕೂಡ ಯಾವುದೋ ಒಂದು ಕಥೆ ಕಾದಂಬರಿ ಆಗಿದ್ದಿದ್ರೆ ಅದಕ್ಕೆ ಇಷ್ಟೊಂದು ಮಹತ್ವದ ಅವಶ್ಯಕತೆ ಇರಲಿಲ್ಲ, ಇಷ್ಟೊಂದು ಮಹತ್ವ ಸಿಗ್ತಾನೂ ಇರಲಿಲ್ಲ. ರಾಮಾಯಣ ಅನ್ನುವಂಥದ್ದು ಏನಿದೆ, ಇದು ನಮ್ಮ ಒಂದು ಜೀವನ ಪದ್ಧತಿ. ಯಾವಾಗ ಇದನ್ನು ಓದ್ತಾ ಹೋಗ್ತೀವಿ ನಾವು, ಯಾವಾಗ ಇದನ್ನು ಅಧ್ಯಯನವನ್ನು ಮಾಡ್ತೀವಿ, ಯಾವಾಗ ಇದರ ಶ್ರವಣ ಮನನಾದಿಗಳನ್ನು ನಾವು ಮಾಡ್ತೀವಿ, ಅದು ನಮ್ಮನ್ನು ಸುಸಂಸ್ಕೃತರನ್ನಾಗಿ ಮಾಡ್ತದೆ. ದಶರಥನಿಗೆ ಮಕ್ಕಳಿರಲಿಲ್ಲ. ಮಕ್ಕಳು ಹುಟ್ಟಿದ್ರು, ಇಷ್ಟು ಖುಷಿ, ಇಷ್ಟು ಸಂತೋಷ, ಇಷ್ಟು ಸಂಭ್ರಮ ಅಲ್ಲ. 12-13 ವರ್ಷದ 15 ವರ್ಷದ ರಾಮನಾದಾಗ ವಿಶ್ವಾಮಿತ್ರ ದಶರಥನ ಬಳಿ ಬಂದು ಹೇಳ್ತಾನಂತೆ. ವಿಶ್ವಾಮಿತ್ರ ಆಸ್ಥಾನಕ್ಕೆ ಬಂದಾಗಲೇ ದಶರಥನಿಗೆ ಗಾಬರಿ. ಯಾಕಂದರೆ ವಿಶ್ವಾಮಿತ್ರ ಎಲ್ಲರಿಗೂ ಕೂಡ ಸುಪ್ರಸಿದ್ಧ. ಏನಕ್ಕೆ ಬಂದರೆ, ನಾನೇ ಹೇಳಿ ಕಳಿಸಿದ್ರೆ ನಾನೇ ಬರ್ತಾ ಇದ್ನಲ್ಲ, ಏನಾಗಬೇಕಿತ್ತು, ನನ್ನಿಂದ ಏನು ಸಹಾಯ ಬೇಕು? ಅದಕ್ಕೆ ಅವನು ಹೇಳ್ತಾನೆ, ಇಲ್ಲ, ನಾನೊಂದು ಘೋರವಾಗಿರ್ತಕ್ಕಂಥ ಒಂದು ತಪಸ್ಸನ್ನು ಆಚರಿಸ್ತಾ ಇದ್ದೀನಿ ಲೋಕ ಕಲ್ಯಾಣಕ್ಕಾಗಿ. ಅದಕ್ಕೆ ನಿನ್ನ ಈ ಮಕ್ಕಳು ಬೇಕಾಗಿದೆ ನನಗೆ, ರಾಮ ಮತ್ತು ಲಕ್ಷ್ಮಣರಿಬ್ಬರು ಕೂಡ. ಗಮನಿಸಿ, ದಶರಥನ ಅಂತ್ಯ ಹೆಚ್ಚು ಕಡಿಮೆ ಇಳೆಯ ವಯಸ್ಸಿನಲ್ಲಿ ಮಕ್ಕಳಾಗಿರೋದು ಅವನಿಗೆ. ಇಷ್ಟು ಪ್ರೀತಿ, ಇಷ್ಟು ಆತ್ಮೀಯತೆ, ಒಂದು ಕ್ಷಣವೂ ಕೂಡ ಆ ಮಕ್ಕಳನ್ನು ಬಿಟ್ಟಿರ್ತಿರಲಿಲ್ಲ ಅವನು. ಅಂಥದ್ರಲ್ಲಿ ಕಾಡಿಗೆ ಕರ್ಕೊಂಡು ಹೋಗಲಿಕ್ಕೆ ಮಕ್ಕಳನ್ನು ಕೇಳ್ತಾ ಇದ್ದಾನೆ ವಿಶ್ವಾಮಿತ್ರ. ಎಂಥ ಒಂದು ಪರಿಸ್ಥಿತಿ ಅಂದರೆ, ಹೂ ಅಂತೂ ಹೇಳೋಗಿಲ್ಲ, ಹೂ ಅಂತೂ ಹೇಳೋಗಿಲ್ಲ. ಯಾಕೆ? ಕೋಪದ ಒಂದು ಅಗ್ನಿ ವಿಶ್ವಾಮಿತ್ರ ಅಂದರೆ. ದಶರಥ ಕೇಳ್ತಾನೆ, ನನ್ನ ಸೈನ್ಯ ತಗೊಂಡು ಹೋಗಿ ನೀವು, ಹೂ ಅಂದರೆ ನಾನೇ ಬೇಕಾದ್ರೆ ಬರ್ತೀನಿ. ವಿಶ್ವಾಮಿತ್ರ ಅಂತಾನೆ, ಇಲ್ಲ, ನಂಗೆ ಅವರೇ ಬೇಕು. ದಶರಥನಿಗೆ ಬೇರೆ ದಾರಿ ಇಲ್ಲದೆ ಕೇಳ್ತಾನೆ, ಯಾಕೆ, ಅವ್ರು ಏನಕ್ಕೆ ಬೇಕು ನಿಮಗೆ?
ವಿಶ್ವಾಮಿತ್ರ ಎಷ್ಟು ಸುಂದರವಂತ ಒಂದು ಮಾತನ್ನು ಹೇಳ್ತಾನೆ ರಾಮನ ಪ್ರತಿ. ಸಾಮಾನ್ಯವಾಗಿ ಯೌವನ, ಸಂಪತ್ತು, ಐಶ್ವರ್ಯ, ಅಧಿಕಾರ, ಈ ನಾಲ್ಕರಲ್ಲಿ ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಒಂದೊಂದಿದ್ದರೆ ಸಾಕು, ಅವನು ಸರ್ವನಾಶ ಆಗ್ತಾನೆ. ಒಂದಿದ್ದರೆ ಸಾಕು. ಅಂಥದ್ರಲ್ಲಿ 4 ಇದೆ ಇವನಲ್ಲಿ. ಆದರೆ ನಾನು ಇವನನ್ನು ನೋಡ್ತಾ ಇದ್ದೀನಿ, ಪ್ರತಿನಿತ್ಯ ಬೆಳಗ್ಗೆ ಹೋಗ್ತಾನೆ ವಸಿಷ್ಠರ ಮನೆಗೆ, ಅವ್ರಿಗೆ ಹೋಗಿ ನಮಸ್ಕರಿಸ್ತಾನೆ. ಇವನಲ್ಲಿ ಯಾವುದೇ ರೀತಿಯ ಅಹಂಕಾರವಿಲ್ಲ. ಆದ್ದರಿಂದ ಈ ಜಗತ್ತಲ್ಲಿ ಏನಾದರೂ ಒಳಿತು ಅನ್ನೋಂಥದ್ದು ಆಗೋದಿದ್ದರೆ ಅದು ಕೇವಲ ರಾಮನಿಂದ ಮಾತ್ರ. ಆದ್ದರಿಂದ ನನಗೆ ಇವನೇ ಬೇಕು. ಗಮನಿಸಿ, ನಮ್ಮ ಜೀವನದಲ್ಲಿಯೂ ಕೂಡ ಯಾಕೆ ನಾವು ರಾಮನ ಚಿಂತನೆಯನ್ನು ಮಾಡಬೇಕು, ಯಾಕೆ ನಾವು ರಾಮನನ್ನು ಕುರಿತು ಆರಾಧಿಸಬೇಕು ಅಂತಃಕರಣದ ಒಳಗಡೆಗೆ ಅಂತಂದರೆ, ಒಂದೊಂದು ಬಂದಾಗ್ಲೂ ಕೂಡ ಅಂತರ್ಮುಖಿಯಾಗಿ ನನ್ನನ್ನೇ ನಾನು ನೋಡ್ಕೊಳ್ಬೇಕು. ನನ್ನ ವ್ಯವಹಾರ ಹೇಗಿದೆ, ನನ್ನ ರೀತಿ ನೀತಿಗಳು ಹೇಗಿವೆ, ಹಣ ಬಂದ ಕೂಡಲೇ ನನ್ನ ರೀತಿ ನೀತಿಗಳು ಹೇಗಿವೆ, ಗಮನಿಸಿ ನೀವು. ಸಾಮಾನ್ಯವಾಗಿ ತಾಯಂದ್ರಲ್ಲೇ ಹೇಗೆ ಅಂತಂದರೆ, ಹೊರಗಡೆ ಸ್ವಲ್ಪ ಮಳೆ ಬಂದರೆ ಸಾಕು, ಸ್ವಲ್ಪ ಚಳಿ ಆದರೆ ಸಾಕು, ಮಕ್ಕಳಿಗೆ ಕರೆದು ಸ್ವೆಟ್ರ್ ಹಾಕಿ ಕೂರಿಸ್ಬಿಡ್ತಾರೆ. ಇವ್ರಿಗೆ ಚಳಿ ಆಗುತ್ತೆ, ಅವ್ರಿಗೇನು ಚಳಿ ಆಗೋದಿಲ್ಲ. ಅದರಲ್ಲೂ ಯೌವನದಲ್ಲಿರ್ತಕ್ಕಂಥ ವ್ಯಕ್ತಿಗೆ ನೋಡಬೇಕು ನೀವು, ಹೊರಗಡೆ ಎಲ್ಲರೂ ಸ್ವೆಟ್ರ್ ಹಾಕ್ಕೊಂಡಿರ್ತಾರೆ, ಅವ್ನು ಸ್ವೆಟ್ರ್ ಹಾಕ್ಕೊಂಡ್ರಲ್ಲ, ಅವ್ನು ಬರೀ ಟಿ ಶರ್ಟ್ ಹಾಕ್ಕೊಂಡು ಓಡಾಡಿರ್ತಾರೆ. ಯೌವನ ಅಂದ್ರೇ ಹಾಗೆ. ಯಾರು ಹೇಳಿದ್ದನೂ ಕೇಳೋದಿಲ್ಲ, ಅವನು ತನ್ನ ಮೂಗಿನ ನೇರಕ್ಕೆ ಅವನು ನಡೀತಾನೆ. ಅಂಥದ್ರಲ್ಲಿ ಯಾವ ವ್ಯಕ್ತಿ ತಗ್ಗಿ ಬಗ್ಗಿ ನಡೀತಾ ಇದ್ದಾನೋ ನಾವು ತಿಳ್ಕೊಳ್ಬೇಕು, ಇವನಲ್ಲಿ ರಾಮನ ಒಂದು ಅಂಶ ಇದೆ. ಸ್ವಲ್ಪ ಹಣ ಇದ್ದರೆ ಸಾಕು, ಈ ಜಗತ್ತಿನಲ್ಲಿ ಯಾವ್ಯಾವ ರೀತಿಯ ರೀತಿ ನೀತಿಗಳನ್ನು ನಾವು ಮಾಡ್ತೀವಿ, ವ್ಯವಹಾರವನ್ನು ಮಾಡ್ತೀವಿ ನಾವು. ಎಷ್ಟೇ ಹಣ ಇದ್ದರೂ, ಎಷ್ಟೇ ಸಂಪತ್ತಿದ್ದರೂ, ಎಷ್ಟೇ ಅಧಿಕಾರವಿದ್ದರೂ ಕೂಡ ರಾಮ ಎಲ್ಲರನ್ನೂ ಕೂಡ ಪ್ರೀತಿಸ್ತಾ, ಎಲ್ಲರನ್ನೂ ಕೂಡ ಆರಾಧಿಸ್ತಾ ಇದ್ದ. ಎಲ್ಲರಿಗೂ ಕೂಡ ಅವನು ಇಷ್ಟನಾಗಿದ್ದ. ಎಲ್ಲರೂ ಕೂಡ ಅವನನ್ನು ಭಜಿಸೋರು. ಅಲ್ಲ, ಇನ್ನೇನು ರಾಮನವಮಿ ಬರುತ್ತೆ. ಅಯೋಧ್ಯೆಯಲ್ಲಿ ರಾಮಚಂದ್ರ ಹುಟ್ಟಿದಾಗ ಇಡೀ ಅಯೋಧ್ಯೆಯ ಜನ ಎಷ್ಟು ಸಂಭ್ರಮದಿಂದ ಹುಟ್ಟುಹಬ್ಬವನ್ನು ಆಚರಿಸಿದರು ಅಂತಂದರೆ, ಎಲ್ಲರೂ ಓಡಿ ಬಂದರು. ಯಾಕೆಂತಂದರೆ ಒಬ್ಬ ಉತ್ತರಾಧಿಕಾರಿಯೇ ಇಲ್ಲ ಅಂತಾಗಿತ್ತು. ಅಂಥದ್ರಲ್ಲಿ ಒಬ್ಬ ಮಗ ಹುಟ್ಟಿದಾಗ ಇಷ್ಟು ಖುಷಿ, ಇಷ್ಟು ಸಂತೋಷ, ಇಷ್ಟು ಸಂಭ್ರಮ. ಎಲ್ಲರೂ ಕೂಡ ತಮ್ಮ ಮನೆ ಮಠ ಎಲ್ಲವನ್ನು ಮರೆತು ಅರಮನೆ ಕಡೆ ಬಂದ್ರಂತೆ ಜನ. ಎಲ್ಲರೂ ನೋಡಬೇಕು ರಾಮನನ್ನು ಅಂಥೇಳಿ. ಹುಟ್ಟಿದ ಯಾವಾಗ? ಮಧ್ಯಾಹ್ನದ ಸಮಯ. ಎಲ್ಲರ ಅಂತಃಕರಣದಲ್ಲೂ ಒಂದು ಖುಷಿ, ಸಂತೋಷ, ಒಂದು ಸಂಭ್ರಮ. ಅವ್ರಿಗೆಲ್ಲರಿಗೂ ಆ ಮಗುವನ್ನು ತೋರಿಸುವಷ್ಟೊತ್ತಿಗೆ ಸುಮಾರು ಲೇಟ್ ಆಯಿತು. ಏನು ಮಾಡೋದು ಅವಾಗ? ಅರ್ಜೆಂಟಿಗೆ ಮಾಡಿದ್ದು ಏನೋ ಪಾನಕ ಮತ್ತು ಕೋಸಂಬರಿ, ಅದು ಬೇಗ ಮಾಡಲಿಕ್ಕಾಗತ್ತೆ ಅಂಥೇಳಿ. ಅದಕ್ಕೆ ರಾಮನವಮಿ ದಿವಸ ನಾವು ಪಾನಕ ಕೋಸಂಬರಿ ಕೊಡ್ತೀವಿ ಎಲ್ಲರಿಗೂ. ಯಾಕೆ? ಅಷ್ಟು ಖುಷಿ, ಅಷ್ಟು ಸಂಭ್ರಮ, ಅಷ್ಟು ಸಂತೋಷ. ಭಾಳ ಸುಂದರವಾದ ಒಂದು ಘಟನೆ ಬರುತ್ತೆ. ರಾಮ ಮತ್ತು ಲಕ್ಷ್ಮಣರ ಒಂದು ಸಂಬಂಧ ಹೇಗಿತ್ತು, ಅಣ್ಣ ತಮ್ಮಂದಿರ ಅನ್ನೋಂಥ ಸಂಬಂಧ ಅನ್ನೋಂಥದ್ದು ಹೇಗಿರಬೇಕು, ಯಾಕೆ ನಾವು ರಾಮಾಯಣವನ್ನು ಓದಬೇಕು ಅನ್ನೋಂಥದ್ದಕ್ಕೆ ನಾನು ಹೇಳ್ತಾ ಇದ್ದೇನೆ. ಮಕ್ಕಳು ಹುಟ್ಟಿದಾಗ ಎಲ್ಲರಿಗೂ ಕೂಡ ಮಕ್ಕಳನ್ನು ನೋಡಬೇಕು ಅಂತ ಆಸೆ. ವಿಶ್ವಾಮಿತ್ರರು ಕೂಡ ಎಲ್ಲ ಅನೇಕ ಗುರುಗಳಿದ್ದರು. ಗುರುಗಳ ಹತ್ರ ಮಕ್ಕಳನ್ನು ತೊಗೊಂಬರ್ಬೇಕು. ಲಕ್ಷ್ಮಣ ಇಷ್ಟು ಜೋರಾಗಿ ಅಳ್ಲಿಕ್ಕೆ ಶುರು ಮಾಡ್ದ, ಇಷ್ಟು ಜೋರಾಗಿ ಅಳ್ತಾ ಇದ್ದ. ಅರಮನೆಯಲ್ಲಿರ್ತಕ್ಕಂತಹ ಎಲ್ಲರಿಗೂ ಕೂಡ ಅನ್ನಿಸ್ತು ಏನೋ ಸರಿಯಿಲ್ಲ. ದಶರಥ ತಕ್ಷಣವೇ ವೈದ್ಯರಿಗೆ ಬರಲಿಕ್ಕೆ ಹೇಳ್ದ, ಜ್ಯೋತಿಷಿಗಳಿಗೆ ಬರಲಿಕ್ಕೆ ಹೇಳ್ದ. ಏನಾಗಿದೆ ನೋಡಿ, ಯಾಕೋ ಭಾಳ ಭಾಳ ಕೆಟ್ಟದಾಗಿ ಅಳ್ತಾ ಇದ್ದಾನೆ, ಕಿರಿಚಾಡ್ತಾ ಇದ್ದಾನೆ ಅವನು, ಏನೋ ಸರಿಯಿಲ್ಲ, ಆರೋಗ್ಯ ಸರಿ ಇಲ್ವೋ, ಏನಾಗಿದೆ? ವೈದ್ಯರೆಲ್ಲ ಚೆಕ್ ಮಾಡಿದ್ರು, ಏನೂ ಪ್ರಯೋಜನ ಆಗಲಿಲ್ಲ. ಜ್ಯೋತಿಷಿಗಳು ಅವರ ಎಲ್ಲ ಜಾತಕವನ್ನು ಹಾಕೆಲ್ಲ ಚೆಕ್ ಮಾಡಿದರು, ಅವ್ರಿಗೂ ಏನೂ ಕೂಡ ಅರ್ಥವಾಗಲಿಲ್ಲ. ಏನು ಮಾಡಿದ್ರು ಲಕ್ಷ್ಮಣ ಅಳೋದನ್ನು ನಿಲ್ಲಿಸ್ತಾ ಇಲ್ಲ.
ಆವಾಗ ವಸಿಷ್ಠರು ಬಂದ್ರಂತೆ. ನಿಲ್ತಾನೆ ಇಲ್ಲ ಮಗು. ವಸಿಷ್ಠರು ಮಗುವನ್ನು ತೆಗೆದು, ಎಷ್ಟು ಸತ್ಯವೋ ಎಷ್ಟು ಕಾಲ್ಪನಿಕವೋ ಗೊತ್ತಿಲ್ಲ, ರಾಮನ ತೊಟ್ಟಿಲಲ್ಲಿ ಏನು ರಾಮನನ್ನು ಮಲಗಿಸಿದ್ರು, ಆ ರಾಮನ ಪಾದಗಳ ಬಳಿ ಲಕ್ಷ್ಮಣನನ್ನು ಮಲಗಿಸಿದ್ರಂತೆ. ಆಮೇಲೆ ಲಕ್ಷ್ಮಣ ಅಂತಕ್ಕಂಥವನು ಶಾಂತನಾದನಂತೆ. ಅಲ್ಲಿ ತನಕ ಅಳ್ತಾನೆ ಇತ್ತು. ಅಂದರೆ ಅವರಿಬ್ಬರ ಸಂಬಂಧ ಅನ್ನೋದು ಎಷ್ಟರ ಮಟ್ಟಿಗಿತ್ತು ಅಂತಂದರೆ, ಇರ್ಬೋದು ಉತ್ಪ್ರೇಕ್ಷೆಯೂ ಕೂಡ ಇರ್ಬೋದು, ಸತ್ಯವೂ ಕೂಡ ಇರ್ಬೋದು. ಆದರೆ ಒಬ್ಬ ಅಣ್ಣ ತಮ್ಮಂದಿರ ಒಂದು ಬಾಂಧವ್ಯ ಅನ್ನುವಂಥದ್ದು ಹೇಗಿದೆ ಅಂತಂದರೆ, ನಮ್ಮ ಜೀವನದಲ್ಲಿಯೂ ಕೂಡ ಅಷ್ಟೇ, ನಮ್ಮ ಒಂದು ಕುಟುಂಬದ ಬಾಂಧವ್ಯ ಅನ್ನೋದು ಹಾಗಿದ್ದಾಗ ಮಾತ್ರ ಆ ಕುಟುಂಬ ಅನ್ನೋದು ಸಶಕ್ತವಾಗುತ್ತದೆ. ಒಂದು ಸರಿ ರಾಮ ಹೀಗೆ ಹೊರಗಡೆ ಬಂದಾಗ ರಾಮನ ಕೆಲವು ವಿಚಿತ್ರವಾದಂಥ ವ್ಯವಹಾರಗಳಿತ್ತು. ಚಂದ್ರನ ಜೊತೆ ಮಾತಾಡ್ತಿದ್ದಂತೆ. ಚಂದ್ರ ಹೇಳಿದನಂತೆ ರಾಮನಿಗೆ, ಏನು ರಘುಕುಲ ತಿಲಕ ನೀನು, ಸೂರ್ಯವಂಶಸ್ಥಮ, ಎಲ್ಲರೂ ನಿನ್ನನ್ನು ಆರಾಧಿಸ್ತಾರೆ, ಎಲ್ಲರೂ ಕೂಡ ನಿನ್ನನ್ನು ಪೂಜಿಸ್ತಾರೆ. ಸುಮ್ಮನೆ ಯಾವಾಗಲೂ ನೀನು ನೆನಪಾದಾಗ ನನ್ನ ಜೊತೆ ಒಂದಿಷ್ಟು ಮಾತಾಡ್ತೀಯ, ಒಂದಿಷ್ಟು ಹರಟೆ ಹೊಡಿತೀಯ. ನನ್ನನ್ನು ಯಾರೂ ಕೂಡ ಕೇಳೋರಿಲ್ಲ. ಆದರೆ ಶ್ರೀರಾಮನಿಗೆ ಚಂದ್ರ ಭಾಳ ಇಷ್ಟ ಅಂತ. ಅವತ್ತು ಅವನಿಗೊಂದು ಪ್ರಾಮಿಸ್ ಮಾಡ್ತಾನ, ನೀನು ನನ್ನ ಬಹಳ ಆತ್ಮೀಯ, ನಾನಿರೋ ತನಕವೂ ಕೂಡ ನೀನು ನನ್ನ ಜೊತೆಗೆ, ನಿನ್ನ ಹೆಸರನ್ನು ನನ್ನ ಜೊತೆಗೆ ಉಚ್ಚಾರ ಮಾಡಲಾಗುತ್ತೆ. ಇವತ್ತಿನಿಂದ ನನ್ನ ಹೆಸರು ಶ್ರೀರಾಮ ಅಲ್ಲ, ರಾಮಚಂದ್ರ ಅಂಥೇಳಿ. ಒಬ್ಬ ಮಿತ್ರನ ಜೊತೆ ನಾನು ಹೇಗಿರಬೇಕು, ಮಿತ್ರನ ಜೊತೆ ನನ್ನ ಸಂಬಂಧಗಳಂತಕ್ಕಂಥ ಹೇಗಿರಬೇಕು ಅಲ್ಲ. ಇದನ್ನೆಲ್ಲ ನಾವು ರಾಮಾಯಣವನ್ನು ಓದಿದಾಗ, ರಾಮಾಯಣವನ್ನು ಅಧ್ಯಯನ ಮಾಡಿದಾಗ ಅಥವಾ ಶ್ರವಣ ಮಾಡಿದಾಗ ಅಲ್ಲ, ಗಮನಿಸಿ. ಒಂದು ಸ್ವಲ್ಪ ಸಂಪತ್ತು ಬಂದರೆ ಹೇಗೆ ವ್ಯವಹರಿಸ್ತೀವಿ ನಾವು. ಇಡೀ ಸಾಮ್ರಾಜ್ಯವೇ ಅವನದಾಗಿತ್ತು. ಎಲ್ಲೂ ಕೂಡ ಅವನ ಅಂತಃಕರಣದ ಒಳಗಡೆಗೆ ಆ ಒಂದು ಅಹಂಕಾರ, ಒಂದು ದರ್ಪ, ಆ ದುರಹಂಕಾರ. ಎಲ್ಲೋ ಒಂದು ಮನೆ ತೊಗೊಂಡ್ರೆ, ಒಂದು ಫ್ಯಾಕ್ಟ್ರಿಯನ್ನು ಹಾಕ್ಕೊಂಡ್ರೆ, ಅಥವಾ ಒಂದು ಕಾರ್ ತೆಗೆದುಕೊಂಡ್ರೆ, ಅಥವಾ ಇನ್ನೇನೋ ಒಂದು ಆಸ್ತಿ ಪಾಸ್ತಿಯನ್ನು ಮಾಡಿಕೊಂಡ್ರೆ ನಾವು ಊರು ಮಂದಿ ಮುಂದೆಲ್ಲ ಹೇಳ್ಕೊಂಡು ಓಡಾಡ್ತೀವಿ. ಇದು ನನ್ನ ಮನೆ, ಇದು ನನ್ನ ಆಸ್ತಿ, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ಇದು ನನ್ನದೆಲ್ಲ. ಇಡೀ ಅಯೋಧ್ಯೆ ಅವನದಾಗಿತ್ತು. ಆದ್ದರಿಂದ ಯೌವನವಿದ್ದಾಗ, ಸಂಪತ್ತಿದ್ದಾಗ, ಅಧಿಕಾರವಿದ್ದಾಗ ವ್ಯಕ್ತಿ ಬಹಳಷ್ಟು ಜಾಗರೂಕನಾಗಿರಬೇಕು. ಗೊತ್ತಿದೆ ನಮಗೆ ಕಥೆ. ಯಾವುದೋ ಒಂದು ಸಂದರ್ಭದಲ್ಲಿ ದಶರಥ ಕೈಕೇಯಿಗೆ ಒಂದು ಭಾಷೆಯನ್ನು ಕೊಟ್ಟಿದ್ದ. ಆ ಭಾಷೆಯನ್ನು ಅವಳು ಉಪಯೋಗಿಸ್ಕೊಂಡ್ರು ಅವಳಿಗೆ ಬೇಕಾದ ಸಮಯದಲ್ಲಿ. ಒಂದು ವೇಳೆ ನಾವು ರಾಮನ ಆ ಜಾಗದಲ್ಲಿ ಇದ್ದಿದ್ದರೆ ನಮ್ಮ ರೀತಿ ನೀತಿಗಳು ಹೇಗಿರ್ತಿತ್ತು, ಹೇಗೆ ವ್ಯವಹರಿಸ್ತಾ ಇದ್ದೀವಿ ನಾವು. ಗಮನಿಸಿ, ರಾಮನ ಜೀವನವನ್ನು ಯಾಕೆ ನಾವು ಓದಬೇಕು, ಯಾಕೆ ಅಧ್ಯಯನವನ್ನು ಮಾಡಬೇಕು ಅಂತಂದರೆ, ಎಂತಹ ಕಷ್ಟ, ಎಂಥ ಸಂದರ್ಭಗಳೇ ಬರಲಿ, ತನ್ನ ಮನಸ್ಸಿನ ಪ್ರಶಾಂತತೆಯನ್ನು ಅವನು ಹಾಳು ಮಾಡಿಕೊಂಡಿಲ್ಲ. ಗಮನಿಸಿ, ನೀವು ಪಟ್ಟಾಭಿಷೇಕಕ್ಕೆ ಹೋಗಬೇಕು, ಅವನು ರೆಡಿ ಆಗ್ತಾ ಇದ್ದಾರೆ, ಇಡೀ ಅಯೋಧ್ಯೆ ರೆಡಿ ಆಗ್ತಾ ಇದೆ. ಅಂಥ ಸಮಯದಲ್ಲಿ ಅವಳು ಬಂದು ನೀನು ಕಾಡಿಗೆ ಹೋಗಬೇಕು ಅಂತಂದರೆ ಮನಸ್ಥಿತಿ ಹೇಗಿರ್ಬೋದು. ಒಂದು ಕ್ಷಣ ರಾಮನಿಗೂ ಕೂಡ ಸಿಡಿಲು ಹೊಡೆದಾಗಾಯಿತು. ತಕ್ಷಣವೇ ಚೇತರಿಸ್ಕೊಂಡ ಅವನು, ತಕ್ಷಣವೇ ಹೊರಟೇ ಬಿಟ್ಟ. ಆದರೂ ಕೈಕೆ ಮೇಲಾಗಲಿ ಯಾರ ಮೇಲೆಯೂ ಕೂಡ ಯಾವುದೇ ರೀತಿಯ ದ್ವೇಷ ಅನ್ನಿಸೋದಿಲ್ಲ ಅವನ ಅಂತಃಕರಣದ ಒಳಗಡೆಗೆ. ಯಾಕೆ?
ಇದು ಪ್ರಕೃತಿಯ ನಿಯಮ. ಇದು ಹೇಗೆ ಜಗತ್ತಿನಲ್ಲಿ ಹೇಗೆ ಘಟನೆಗಳು ಬರ್ತವೆ ಅದನ್ನು ಹಾಗೆ ಸ್ವೀಕಾರ ಮಾಡ್ಕೊಂಡು ಹೋಗಬೇಕು. ನಾವು ಮಾಡೋ ಪ್ರತಿಕ್ರಿಯೆಯಿಂದ ಜಗತ್ತಿನಲ್ಲಿ ಯಾವುದೇ ರೀತಿಯ ಬದಲಾವಣೆ ಅನ್ನೋದು ಘಟಿಸೋದಿಲ್ಲ. ಏನೇ ಬರಲಿ ಇದನ್ನು ಇದ್ದ ಹಾಗೆ ನಾನು ಸ್ವೀಕಾರ ಮಾಡಬೇಕು, ಮುಂದೆ ಹೋಗಬೇಕು ಅಂತಕ್ಕಂಥ ಸ್ವಭಾವವನ್ನು, ಗುಣವನ್ನು, ಜೀವನದ ಪದ್ಧತಿಯನ್ನು ರಾಮ ನಮಗೆ ತೋರಿಸ್ಕೊಡ್ತಾನೆ. ಗಮನಿಸಿ, ನಾವು ನಮ್ಮ ಜೀವನದಲ್ಲಿ ಏನು ಸಣ್ಣ ಪುಟ್ಟ ಘಟನೆಗಳಾಗ್ತವೆ, ಎಷ್ಟು ಜನರನ್ನು ಬೈತೀವಿ, ಎಷ್ಟು ಜನರಿಗೆ ಶಾಪ ಹಾಕ್ತೀವಿ, ಎಷ್ಟು ಜನರನ್ನು ನಾವು ಮೂಲೆ ಗುಂಪು ಮಾಡ್ತೀವಿ, ಕೂತ್ರೆ ನಿಂತರೆ ಬರೀ ಶಾಪ ಹಾಕ್ತಾ ಕೂತಿರ್ತೀವಿ ಜೀವನದಲ್ಲಿ. ಯಾವತ್ತೂ ಕೂಡ ರಾಮ ಕೈಕೇಯನ್ನು ನಿಂದಿಸಲಿಲ್ಲ, ಯಾವತ್ತೂ ಕೂಡ ರಾಮ ದಶರಥನನ್ನು ನಿಂದಿಸಲಿಲ್ಲ. ಅವನು ಹೇಳಿದ್ದಿಷ್ಟೇ, ನನ್ನ ತಂದೆ ನಿಂಗೆ ಮಾತು ಕೊಟ್ಟಿದ್ದಾರಲ್ವ, ಅದನ್ನು ನಡೆಸ್ಕೊಡೋದಷ್ಟೇ ನನ್ನ ಜವಾಬ್ದಾರಿ. ಇನ್ನೊಂದು ಸುಂದರವಾದ ಘಟನೆ ಬರುತ್ತೆ ರಾಮನ ಜೀವನದಲ್ಲಿ. ರಾಮ ಕಾಡಿಗೆ ಹೋಗ್ತಾನೆ, ತಕ್ಷಣ ಹೊರಟುಬಿಡ್ತಾನೆ ಅವನು ಎಲ್ಲವನ್ನು ಬಿಟ್ಟು. ಯಾವಾಗ ಅರಣ್ಯವನ್ನು ಪ್ರವೇಶ ಮಾಡಿದನೋ ಅಲ್ಲಿನ ಗಿಡ ಮರಗಳು, ಪಶು ಪಕ್ಷಿ ಪ್ರಾಣಿಗಳು, ಋಷಿ ಮುನಿಗಳು ಎಲ್ಲರೂ ಇಷ್ಟು ಖುಷಿ, ಇಷ್ಟು ಸಂತೋಷ, ಇಷ್ಟು ಸಂಭ್ರಮ. ನಮ್ಮನ್ನು ಪವಿತ್ರ ಮಾಡಲಿಕ್ಕೆ ಬಂದಿದ್ದಾನೆ. ರಾಮನ ಪ್ರತಿ ಅಷ್ಟು ಪ್ರೀತಿ ಭಕ್ತಿ. ಗಮನಿಸಿ, ಕಾಡಿನ ಅಧಿದೇವತೆ ಬಂದು ರಾಮನನ್ನು ಪ್ರಾರ್ಥನೆ ಮಾಡ್ಕೊಳ್ತಾಳಂತೆ. ನಾನು ಕಾಡಿನ ಅಧಿದೇವತೆ, ಇನ್ನು ಒಂದಿಷ್ಟು ವರ್ಷಗಳ ಕಾಲ ನೀನು ನನ್ನ ಜೊತೆಗಿರ್ತಾ ಇದೆಯಾ, ನನ್ನದು ಒಟ್ಟಿಗೆ ಇರ್ತಾ ಇದೆಯಾ, ನಾನು ನಿನ್ನ ಜೊತೆಗಿದ್ದೀನಿ. ನೀನು ಸುಮ್ಮನೆ ಹೇಳಿದರೆ ಸಾಕು, ನಿಂಗೇನು ಬೇಕು ಆ ವ್ಯವಸ್ಥೆ ನಾನು ಮಾಡ್ಕೊಡ್ತೀನಿ. ನಿನಗೆ ಯಾವುದೇ ಕಷ್ಟ ಆಗಬಾರ್ದು, ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಸುಮ್ಮನೆ ನೀನು ಹೇಳಿದರೆ ಸಾಕು, ಸಂಕಲ್ಪ ಮಾಡಿದರೆ ಸಾಕು, ನಾನು ಎಲ್ಲ ಮಾಡ್ಕೊಡ್ತೀನಿ ನಿನಗೆ. ರಾಮ ಹೇಳ್ತಾನೆ, ಇಲ್ಲಿ ಸುಖವನ್ನು ಅನುಭವಿಸ್ಲಿಕ್ಕೆ ನಾನು ಬಂದಿಲ್ಲ. ಈ 14 ವರ್ಷ ನನಗೊಂದು ತಪಸ್ಸು, ನಾನು ತಪಸ್ಸನ್ನು ಆಚರಿಸ್ಲಿಕ್ಕಾಗಿ ಬಂದಿದ್ದೀನಿ. ಆದ್ದರಿಂದ ನಿನ್ನ ಸಹಾಯ ಭಾಳ ಸಂತೋಷ, ಆದರೆ ನನಗೆ ಅದರ ಅವಶ್ಯಕತೆ ಇಲ್ಲ, ನನಗೆ ಬೇಡ. ಅವಳು ಬಿಡೋದಿಲ್ಲ, ಇಲ್ಲ ನೀನು ತಗೊಳ್ಳೇಬೇಕು, ನನ್ನನ್ನು ಆಶೀರ್ವದಿಸಲೇಬೇಕು ನೀನು. ಆವಾಗ ರಾಮ ಅವಳಲ್ಲಿ ಒಂದು ಬೇಡಿಕೆಯನ್ನು ಇಡ್ತಾನಂತೆ. ನಾನು ಈಗಾಗಲೇ ಬಹಳಷ್ಟು ದೂರ ನಡ್ಕೊಂಡು ಬಂದಿದ್ದೀನಿ. ನಿಜ ಹೇಳಬೇಕಂದ್ರೆ ನನಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಅಲ್ಲಿ ಎಲ್ಲೂ ಕೂಡ ಕಲ್ಲು ಮುಳ್ಳುಗಳು ಯಾವುದೂ ಕೂಡ ನನ್ನನ್ನು ಗಾಯ ಮಾಡಿಲ್ಲ, ನನಗೆ ಯಾವುದೇ ಹಿಂಸೆಯನ್ನು ಕೊಟ್ಟಿಲ್ಲ. ಆದರೆ ಕಾಲಾಂತರದಲ್ಲಿ ಇಲ್ಲಿ ಒಂದಿಷ್ಟು ಕಲ್ಲುಗಳು ಮುಳ್ಳುಗಳು ಬೆಳೀಬಹುದು. ನಾನು ಎಲ್ಲೆಲ್ಲಿ ನಡ್ಕೊಂಡು ಬಂದಿದ್ದೀನಿ ಅಲ್ಲಿ ಮುಳ್ಳುಗಳು ಬಾರದೇ ಇರಲಿ, ಕಲ್ಲುಗಳು ಬಾರದೇ ಇರಲಿ. ಸಾಧ್ಯ ಇದ್ದರೆ ನೀನು ಇದೊಂದು ಮಾತನ್ನು ನಡೆಸ್ಕೊಡು. ಅವಳಿಗೆ ಬಹಳ ಖುಷಿ ಆಯಿತು. ಆದರೂ ಭಯದಿಂದ ಇನ್ನೊಂದು ಪ್ರಶ್ನೆ ಕೇಳ್ಬೋದಾ ನಿನ್ನ ಹತ್ರ? ಕೇಳು. ಯಾವ ದಾರಿಯಲ್ಲಿ ಹೋಗಿದೆಯಾ, ನೀನು ವಾಪಸ್ ಆ ದಾರಿಯಲ್ಲಿ ಬರೋದೇ ಇಲ್ಲ. ಅಲ್ಲಿ ಕಲ್ಲು ಬೆಳೆದ್ರೇನು, ಮುಳ್ಳು ಬೆಳೆದ್ರೇನು, ಇನ್ನೇನಾದರೂ ನಿನಗೇನು? ರಾಮ ಹೇಳ್ತಾನೆ, ಇಲ್ಲ, ಭರತನ ಹೃದಯ ನನಗೆ ಗೊತ್ತಿದೆ. ಇವತ್ತಲ್ಲ ನಾಳೆ ನಾನು ಯಾವ ಮಾರ್ಗದಲ್ಲಿ ನಡ್ಕೊಂಡು ಬಂದಿದ್ದೀನಿ ಇದೇ ಮಾರ್ಗದಲ್ಲಿ ಅವನು ಬರ್ತಾನೆ. ಅವನ ಕಾಲಿಗೆ ಮುಳ್ಳು ಚುಚ್ಚಬಾರ್ದು, ಅವನಿಗೆ ನೋವಾಗಬಾರ್ದು, ಅವನ ಕಾಲಿಂದ ರಕ್ತ ಅನ್ನಿಸೋದು ಬರಬಾರ್ದು. ಯಾಕೆಂದರೆ ಅವನಿಗೆ ನೋವಾದರೆ ನಮಗೆ ನೋವಾದ ಹಾಗೆ. ಎಷ್ಟು ಪ್ರೀತಿ ನೋಡಿ ಸಹೋದರರ ಮೇಲೆ. ಆ್ಯಕ್ಚುಲಿ ಅಷ್ಟೊಂದಿರೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇವನು ಪಟ್ಟಾಭಿಷೇಕ ಆಗಬೇಕಾಗಿತ್ತು, ಏನೋ ಮೋಸ ಮಾಡಿ ಅವನು ತೆಗೆದುಕೊಂಡಿದ್ದಾನೆ. ಅವನದು ಬಾಂಧವ್ಯ ಅನ್ನೋದು ಹೇಗಿತ್ತು, ಅಥವಾ ಬಾಂಧವ್ಯ ಅನ್ನೋದು ಹೇಗಿರಬೇಕು, ನಮಗೆ ಇವೆಲ್ಲ ಮಾದರಿ. ಗಮನಿಸಿ, ಈ ಜಗತ್ತಿನಲ್ಲಿ ನಾವು ಕೇಳಿ ಕಲಿಯೋದಕ್ಕಿಂತ ನೋಡಿ ಕಲಿಯೋದು ಹೆಚ್ಚು. ಶ್ರೀರಾಮಚಂದ್ರ ನಮಗೆ ತೋರಿಸಿದಾನೆ ಹೇಗಿರಬೇಕು ಅನ್ನೋಂಥದ್ದನ್ನು. ಮನೆಗಳಲ್ಲಿ ನಾವು ನೋಡ್ತೀವಿ, ಇರೋದು ಒಬ್ಬರೋ 3 ಜನನೋ 4 ಜನನೋ, ಅವರ ನಡುವೆ ಒಂದು ಸಂಬಂಧ ಇಲ್ಲ, ಅವರಿಬ್ಬರ ನಡುವೆ ಒಂದು ನಗು ಇಲ್ಲ.
ನಮ್ಮ ಪೂಜ್ಯ ಸ್ವಾಮೀಜಿ ಯಾವಾಗಲೂ ಒಂದು ಮಾತು ಹೇಳೋರು, ಮುಂಚೆ ಎಲ್ಲ ನವಗ್ರಹಗಳ ದರ್ಶನ ಮಾಡಲಿಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ರಂತೆ. ಇವಾಗ ಹೋಗೋ ಅವಶ್ಯಕತೆ ಇಲ್ಲ. ನಮ್ಮ ಮನೆಯಲ್ಲೇ ಎಲ್ಲ ನವಗ್ರಹಗಳು. ಯಾರು ಯಾರ ಮುಖವನ್ನು ನೋಡೋದಿಲ್ಲ, ಯಾರು ಯಾರ ಜೊತೆಗೆ ಪ್ರೀತಿಯಿಂದ ವ್ಯವಹಾರವನ್ನು ಮಾಡೋದಿಲ್ಲ, ಯಾರು ಯಾರ ಜೊತೆಗೆ ಯಾವುದೇ ಥರದ ಸಂಬಂಧವನ್ನಿಲ್ಲ. ಯಾಕೆ? ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ, ಅವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ. ಯಾವಾಗ ನಾವು ರಾಮಾಯಣದ ಈ ಚಿತ್ರಗಳನ್ನು, ಈ ಕಥೆಗಳನ್ನು ನಾವು ಕೇಳ್ತೀವಿ, ಸಂಬಂಧಗಳಿಗೆ ಒಂದು ಬೆಲೆ ಅನ್ನೋದು ಬರುತ್ತೆ. ಗಮನಿಸಿ ನೀವು, ನಾವು ಯಾವಾಗ ನಮ್ಮ ಮನೆಯವರು ನಾವು ಒಟ್ಟಿಗೆ ಇರ್ತೀವಿ, ಅಲ್ಲೊಂದು ಶಕ್ತಿ ಇದೆ. ಒಬ್ಬೊಬ್ಬರಾಗಿದ್ದರೆ ಏನಿದೆ ಅಲ್ಲಿ? ನಾವು ಪೂಜ್ಯ ಗುರುದೇವರ ಜೀವನದ ಅನೇಕ ಘಟನೆಗಳನ್ನು ಕೇಳುವಾಗ, ಅನೇಕ ಅವರ ಜೊತೆಗೆ ಇದ್ದಾಗ ಯಾರ್ಯಾರು ಭಕ್ತಾದಿಗಳು ಇದ್ದರೂ ಅವರು ಹೇಳಿದ ಘಟನೆಗಳನ್ನು ಕೇಳುವಾಗ ಈಗಲೂ ಕೂಡ ನಮಗೆ ಮೈ ರೋಮಾಂಚನವಾಗುತ್ತೆ. ಯಾವ ವ್ಯಕ್ತಿಗೆ ಒಂದು ಸ್ವಲ್ಪವೂ ಕೂಡ ಅಧ್ಯಾತ್ಮದ ಕಡೆಗೆ ಒಲವು ಇರಲಿಲ್ಲ, ಅಂತಹ ವ್ಯಕ್ತಿ ಗುರುದೇವರ ಯಾವುದೋ 10 ನಿಮಿಷ 15 ನಿಮಿಷದ ಪ್ರವಚನವನ್ನು ಕೇಳಿ ಅಥವಾ ಯಾವುದೋ ಒಂದು ಪುಸ್ತಕವನ್ನು ಓದಿ ಅವನು ಸ್ಫೂರ್ತಿಗೊಂಡು ತನ್ನ ಜೀವನ ಪದ್ಧತಿಯನ್ನೇ ಬದಲಾಯಿಸಿಕೊಂಡ ಅಂಥೇಳಿ. ಹಾಗೆ ನಮ್ಮ ಮಿತ್ರರಿದ್ದರು, ಶಿವದೇವಾನಂದಗಿರಿ ಅಂಥೇಳಿ, ಭಾಳ ದೊಡ್ಡ ಸಂತರು. ಅವ್ರು ಹೇಳೋರು, ಒಂದು ಹಳ್ಳಿಗೆ ಹೀಗೆ ಅವರು ಅಧ್ಯಾತ್ಮ ರಾಮಾಯಣ, ವೇದವ್ಯಾಸರು ರಚನೆ ಮಾಡಿರ್ತಕ್ಕಂಥದ್ದು. ಅದು ಸಾಮಾನ್ಯವಾಗಿ ರಾಮಾಯಣ ಅಂದರೆ ನಾವು ವಾಲ್ಮೀಕಿ ರಾಮಾಯಣ ಅವ್ರದ್ದೇ ಪ್ರಧಾನ ಅಂತ, ಆದರೆ ವೇದವ್ಯಾಸರು ಒಂದು ರಚನೆ ಮಾಡಿದ್ದಾರೆ, ಅಧ್ಯಾತ್ಮ ರಾಮಾಯಣ. ಅದರ ಪ್ರವಚನ ಮಾಡುವಾಗ ಹೀಗೆ ಸಂದರ್ಭ ಬಂದಾಗ, ಒಂದು ಉದಾಹರಣೆ ಕೊಟ್ಟಾಗ ಒಬ್ಬ ವ್ಯಕ್ತಿ ಓಡು ಬಂದ, ಗೊಳೋ ಅಂತ ಅಳ್ತಾ ಇದ್ದಾರೆ. ಅವ್ರಿಗೆ ಏನಂತ ಅರ್ಥ ಆಗಲಿಲ್ಲ. ಆಮೇಲೆ ಸ್ವಾಮೀಜಿಯಲ್ಲೂ ಹೊರಗಡೆಗೆಲ್ಲೂ ಯಜ್ಞ ಆಗ್ತಾಯಿತ್ತು ಅವ್ರದ್ದು ಪ್ರವಚನ, ಚಾತುರ್ಮಾಸದ ಪ್ರವಚನ. ಅವತ್ತಿನ ದಿವಸ ಅವರು ಹೇಳ್ತಾಯಿದ್ರು, ಸಂಬಂಧಗಳನ್ನೋದು ಹೇಗಿರಬೇಕು, ಕುಟುಂಬ ಅಂದರೆ ಏನು, ಅಣ್ಣ ತಮ್ಮಂದಂದರೆ ಯಾರು, ಅವರಿಬ್ಬರ ನಡುವಿನ ಆ ಒಂದು ಹೊಂದಾಣಿಕೆ ಅನ್ನೋದು ಹೇಗಿರಬೇಕು, ಶ್ರೀರಾಮಚಂದ್ರ ಅಂತಕ್ಕಂಥವನು ಹೇಗಿದ್ದ, ಇದು ಸಾಮಾಜಿಕವಾಗಿ ಆಧ್ಯಾತ್ಮಿಕವಾಗಿ ಹೇಗೆ ಅಂಥೇಳಿ ಏನೋ ಒಂದು ವಿಷಯವನ್ನು ಇಟ್ಕೊಂಡು ಮಾತಾಡಿದ್ರು ಅವರು. ನಿಲ್ತಾನೆ ಇಲ್ಲ, ಅಳ್ತಾನೆ ಇದ್ದಾನೆ. ಕೊನೆಗೆ ಕೇಳಿದ್ರಿ ಏನಾಯ್ತಪ್ಪ ಅಂತ. ಇಲ್ಲ, 30 ವರ್ಷಗಳ ಹಿಂದೆ ನಡೆದಂಥ ಒಂದು ಸಣ್ಣ ಘಟನೆ, ನನ್ನ ಅಣ್ಣನ ಎಲ್ಲ ಕಾಗದ ಪತ್ರಗಳನ್ನು ತೆಗೆದುಕೊಂಡು ನಾನು ಮನೇಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಅವನಿಗೂ ಮದುವೆ ಆಗಿರಲಿಲ್ಲ, ನನಗೂ ಮದುವೆ ಆಗಿರಲಿಲ್ಲ. ಈಗ ಇಬ್ಬರಿಗೂ ಮಕ್ಕಳಾಗಿವೆ, ಮದುವೆ ಆಗಿದೆ. ಆದರೆ ನಾವು ಅವರನ್ನು ನೋಡಿಲ್ಲ, ಅವರನ್ನು ನಾವು ನೋಡಿಲ್ಲ. ಆದರೆ ಇವತ್ತಿನ ಈ ಘಟನೆ, ಇವತ್ತಿನ ಈ ಒಂದು ಪ್ರವಚನ, ಇವತ್ತಿನ ಈ ರಾಮನ ಈ ದೃಷ್ಟಾಂತ ನನ್ನ ಮೇಲೆ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ನಾನು ಇವತ್ತೇ ಹೋಗ್ತೀನಿ. ನನಗೆ ಯಾವ ಆಸ್ತಿ ಬೇಡ, ನನಗೆ ಯಾವ ಹೊಲ ಬೇಡ, ಯಾವ ಮನೆ ಬೇಡ, ಏನೂ ಬೇಡ, ನನಗೆ ಎಲ್ಲವನ್ನೂ ಅವನಿಗೆ ಕೊಡ್ತೀನಿ. ಯಾಕೆ? ಅವ್ನಿಗೆ ಎಷ್ಟು ನೋವಾಗಿದೆಯೋ, ಅವ್ನಿಗೆ ಎಷ್ಟು ನೋವು ಕೊಟ್ಟಿದ್ದೇನೋ ನಾನು ಅಟ್ಲೀಸ್ಟ್ ಇವತ್ತಾದರೂ ಕೂಡ ಅದನ್ನು ಸರಿ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೀನಿ. ಗಮನಿಸಿ, ರಾಮಾಯಣವನ್ನು ಯಾವಾಗ ನಾವು ಓದ್ತೀವಿ, ಯಾವಾಗ ಅಧ್ಯಯನವನ್ನು ಶುರು ಮಾಡ್ತೀವಿ, ನಮ್ಮ ಸಂಬಂಧಗಳಂತಕ್ಕಂಥವು ಸುಧಾರಿಸ್ತವೆ. ಅದಕ್ಕೋಸ್ಕರ ಓದಬೇಕು ನಾವು ರಾಮಾಯಣವನ್ನು. ಅದಕ್ಕೋಸ್ಕರ ನಾನು ಅದನ್ನು ಅಧ್ಯಯನ ಮಾಡಬೇಕು. ಯಾಕೆ? ಗೊತ್ತಿಲ್ಲದೆಯೇ ನಮ್ಮ ಅಂತಃಕರಣದಲ್ಲಿ ಒಂದು ಸಂಸ್ಕಾರವನ್ನು ಕೊಡ್ತವೆ. ಗಮನಿಸಿ, ರಾಮನೂ ಕೂಡ ಒಬ್ಬ ಹುಲುಮಾನವನೇ. ಸಾಮಾನ್ಯವಾಗಿ ಯಾವಾಗಲೂ ಕೂಡ ನಾವು ಬರೀ ರಾಮನ ಬಗ್ಗೆ ಮಾತಾಡುವಾಗ ಬರೀ ಒಳ್ಳೆಯದನ್ನೇ ಮಾತಾಡ್ತೀವಿ. ಹಾಗಾದರೆ ಏನು ರಾಮನಿಗೇನು ಸಿಟ್ಟೇ ಬರ್ತಿರ್ಲಿಲ್ವಾ? ರಾಮನಿಗೆ 3 ಬಾರಿ ಸಿಟ್ಟು ಬರುತ್ತೆ. ಯಾಕಂದರೆ ಎಲ್ಲಿ ತನಕ ಈ ಶರೀರ ಇದೆ, ಈ ಶರೀರವು ಕೂಡ ರಾಗದ್ವೇಷಗಳಿಂದ ಕೂಡಿರ್ತಕ್ಕಂತಹ ಶರೀರ. ಈ ಸಂಸಾರ ರಾಗದ್ವೇಷಗಳಿಂದ ಕೂಡಿರ್ತಕ್ಕಂಥ ಸಂಸಾರ ಇದು. ಇಲ್ಲಿ ಎಲ್ಲವೂ ಕೂಡ ಇದೆ, ಎಲ್ಲಕ್ಕೂ ಅವಕಾಶವಿದೆ. ಸಾಮಾನ್ಯವಾಗಿ ಯಾವುದೇ ಘಟನೆಗಳಿಗೂ ಕೂಡ ಶ್ರೀರಾಮಚಂದ್ರ ತನ್ನ ಮನಸ್ಸಿನ ಪ್ರಶಾಂತತೆಯನ್ನು ಹಾಳು ಮಾಡ್ಕೋತಾ ಇರಲಿಲ್ಲ. ಆದರೆ ಒಂದು ಸರಿ ಅವನು
ಎಲ್ಲಿ ಹೋಗಬೇಕಾಗಿತ್ತು ಅಲ್ಲಿ ಹೋಗಲಿಕ್ಕೆ ಸ್ವಲ್ಪ ತಡವಾದ್ದರಿಂದ ಅಲ್ಲಿ ಯಾರ್ಯಾರು ತಪಸ್ಸನ್ನು ಮಾಡ್ತಾಯಿದ್ರು, ಯಾರ್ಯಾರು ಯಜ್ಞ ಯಾಗಾದಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು ಎಲ್ಲರೂ ಕೂಡ ಭಸ್ಮವಾಗಿದ್ದರು ರಾಕ್ಷಸರ ಅಟ್ಟಹಾಸದಿಂದಾಗಿ. ಅವನು ಬಂದದ್ದು ಸ್ವಲ್ಪ ತಡವಾಗಿತ್ತು. ಯಾವಾಗ ಅಲ್ಲಿ ಎಲ್ಲ ಋಷಿಮುನಿಗಳು ಸತ್ತು ಹೋಗಿದ್ದರು, ಎಲ್ಲರೂ ಕೂಡ ಭಸ್ಮವಾಗಿ ಹೋಗಿದ್ದರು. ಅದನ್ನು ನೋಡಿ ಭಾಳ ಸಿಟ್ಟು ಬರುತ್ತೆ ಅವನಿಗೆ. ಇಷ್ಟು ಸಿಟ್ಟು ಬರುತ್ತೆ, ಅವನು ಅವತ್ತೊಂದು ಪ್ರತಿಜ್ಞೆಯನ್ನು ಮಾಡ್ತೇನೆ, ಇವತ್ತಿಂದ ನಾನು ಎಲ್ಲ ರಾಕ್ಷಸರನ್ನು ನಾನು ನಾಶ ಮಾಡ್ತೇನೆ. ಅಷ್ಟು ಮಾತ್ರ ಅಲ್ಲ, ಎಲ್ಲೆಲ್ಲಿ ಋಷಿಮುನಿಗಳು ವಾಸವಾಗಿದ್ದಾರೆ ಎಲ್ಲ ಆಶ್ರಮಕ್ಕೂ ನಾನು ಹೋಗ್ತೇನೆ, ಅವ್ರಿಗೇನು ಬೇಕು ನಾನು ಸಹಾಯವನ್ನು ನಾನು ಮಾಡ್ತೇನೆ. ರಾಮನ ಕೋಪ ಅನ್ನೋಂಥದ್ದು ಹೇಗಿರ್ತಿತ್ತಂತೆ, ರಾಮಾಯಣದಲ್ಲಿ ಭಾಳ ಸುಂದರವಾದ ಉಲ್ಲೇಖ ಇದೆ. ತಾಯಿ ಮಗು ವಿಪರೀತ ಕೀಟ್ಲೆ ಮಾಡಿದಾಗ ತಾಯಿಗೆ ಸಿಟ್ಟು ಬರುತ್ತೆ. ತೊಂಬ ಕೋಲಲ್ಲಿ ಬಾರಿಸ್ತೀನಿ ಒಂದು ಅಂತ ಎಲ್ಲ ಇವಳೇ ಹೋಗಿ ತೊಗೊಳ್ಬೋದು ಅದನ್ನು. ಈಗ ಅದು ಮಗು ಹೊಡೆಸ್ಕೊಳ್ಳಿಕ್ಕೆ ಮಗು ಕೋಲ್ ತಂದು ಕೊಡುತ್ತಾ? ತಂದು ಕೊಡೋದಿಲ್ಲ, ಬಟ್ ಇವಳು ಹೇಳೋದು ಹಾಗೆ. ಒಂದು ವೇಳೆ ರಾಮನ ಕೋಪವು ಕೂಡ ಹಾಗೆ ಅಂತ ಕೊಡುವಂಥ ದೃಷ್ಟಾಂತ ಹೇಳುವಂಥ ಶೈಲಿ ಗಮನಿಸಿ. ನಮ್ಮ ಸಿಟ್ಟಿಗೂ ಅವನ ಸಿಟ್ಟಿಗೂ ಎಷ್ಟು ವ್ಯತ್ಯಾಸ. ಬೆಳಗ್ಗೆ ಎದ್ದು ಕೂಡಲೇ ಏನೋ ಒಂದು ವಿಚಿತ್ರವಾದ ಘಟನೆ ಘಟಿಸ್ತದೆ, ಏನೋ ಒಂದಿಷ್ಟು ಕೋಪ ಬರುತ್ತೆ, ಪೂರ್ತಿ ಡೇ ಆಫ್ ಆಗಿಬಿಡುತ್ತೆ ನಮ್ಮದು. ಕೂತ್ರೆ ನಿಂತರೆ ಬರೀ ಅದೇ ಅಲ್ವಾ? ಎಷ್ಟು ದುರ್ಬಲರು ನಾವು. ಏನೋ ಒಂದು ಏರುಪೇರಾಗುತ್ತೆ, ಏನೋ ಒಂದು ಹೆಚ್ಚು ಕಡಿಮೆ ಆಗುತ್ತೆ ಜೀವನದಲ್ಲಿ, ಆ ಘಟನೆಯಿಂದ ತಕ್ಷಣ ಹೊರಗಡೆಗೆ ಬರಲಿಕ್ಕೆ ನಮ್ಮ ಕೈನಲ್ಲಿ ಆಗೋದೇ ಇಲ್ಲ. ಅದಕ್ಕೆ DVG ಹೇಳೋದು, ದಾಸರೋ ನಾವೆಲ್ಲ. ಯಾರ್ಯಾರಿಗೂ ದಾಸರಾಗಿದ್ದೀವಿ ನಾವು, ಯಾರ್ಯಾರಿಗೆ ಹೇಗೆ ಬಲಿ ಬಿದ್ದಿದ್ದೀವಿ ಗೊತ್ತಿಲ್ಲ, ಯಾವ್ಯಾವ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಏನೇನು ಆಗ್ತಾ ಇದೆ. ಆ ಋಷಿಗಳನ್ನು ಸತ್ತು ಹೋಗಿದ್ದನ್ನು ನೋಡಿ ಎಷ್ಟು ಸಿಟ್ಟು ಬರುತ್ತಂತವನಿಗೆ. ಅಲ್ಲೆಲ್ಲೋ ವಿಶ್ರಾಂತಿಗಾಗಿ ಇಲ್ಲಿರ್ತಾನೆ, ಅಲ್ಲಿ ತನ್ನ ಬಾಣಗಳನ್ನು ಬಿಟ್ಟು ಬಂದಿರ್ತಾನೆ. ಲಕ್ಷ್ಮಣನಿಗೆ ಇಷ್ಟು ಜೋರಾಗಿ ಇಷ್ಟು ಘೋರವಾಗಿ ಹೋಗ್ತಾನಂತೆ, ತತ್ಕ್ಷಣವೇ ನನ್ನ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಬಾ. ಅವನ ಆ ಧ್ವನಿ ಅಲ್ಲಿ ಸುತ್ತಮುತ್ತಲು ಯಾರಿದ್ರೂ ಅವ್ರಿಗೆಲ್ಲ ಭಯ ತಂದಿತ್ತಂತೆ. ಇನ್ನೊಂದು ಸರಿ ಬಹಳ ಸುಂದರವಾದ ಒಂದು ಘಟನೆ. ಜಟಾಯು ಬಹಳ ಮೂಲಕ್ಕೆಲ್ಲ ಹೋದರೆ ರಾಮನ ಚಿಕ್ಕಪ್ಪ. ಅವನು ರಾಮನ ಬಳಿ ಬರ್ತಾನೆ. ಅವನು ಆಲ್ಮೋಸ್ಟ್ ಅಂತ್ಯಕಾಲ. ಅವನು ಹೇಳ್ತಾನಂತೆ, ನಿನ್ನನ್ನು ನೋಡಿ ಬಹಳ ಖುಷಿ ಆಯಿತು, ಬಹಳ ಸಂತೋಷ ಆಯಿತು ನನಗೆ. ಎಷ್ಟೋ ಯುದ್ಧಗಳಲ್ಲಿ ನಾನು ಮತ್ತು ದಶರಥ ಒಟ್ಟೊಟ್ಟಿಗೆ ಯುದ್ಧವನ್ನು ಮಾಡಿದ್ದೀವಿ, ಧರ್ಮಕ್ಕಾಗಿ, 4 ಜನರ ಒಳಿತಿಗಾಗಿ, ಶ್ರೇಯಸ್ಸಿಗಾಗಿ. ಅವಾಗ ರಾಮ ಹೇಳ್ತಾನಂತೆ, ನನ್ನ ತಂದೆಯ ಮರಣ ಆಯಿತು ಅಂತ ಗೊತ್ತಾಯಿತು ನನಗೆ, ಅವನ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ಲಿಕ್ಕೆ ನನಗೆ ಆಗಲಿಲ್ಲ. ಆದರೆ ಇವತ್ತು ನೀನು ಎಷ್ಟು ಗಾಯಗೊಂಡಿದೆಯಾ, ಎಷ್ಟೆಲ್ಲ ನೋವಾಗಿದೆ ನಿನಗೆ, ಆದರೆ ನನಗೂ ಗೊತ್ತಿದೆ, ನಿನಗೂ ಗೊತ್ತಿದೆ, ನೀನು ಇನ್ನೂ ಹೆಚ್ಚು ಸಮಯ ಕಾಲ ಉಳಿಯೋದಿಲ್ಲ ಅಂಥೇಳಿ. ಸಾಧ್ಯ ಆದರೆ ನೀನು ನನ್ನ ಜೊತೆಗಿರು, ನಿನಗೆ ಶುಶ್ರೂಷೆಯನ್ನು ಮಾಡ್ತೀನಿ ನಾನು. ಸಾಧ್ಯ ಆದರೆ ನಿನ್ನ ಅಂತ್ಯಕ್ರಿಯೆಯನ್ನು ನಾನೇ ಮಾಡ್ತೀನಿ, ನನಗೊಂದು ಅವಕಾಶವನ್ನು ಮಾಡಿಕೊಡು. ಗೋದಾವರಿಯ ನದಿಯ ತಟದಲ್ಲಿ ರಾಮ ಜಟಾಯುವನ ಅಂತ್ಯಕ್ರಿಯೆಯನ್ನು ಮಾಡ್ತಾನಂತೆ. ಆವಾಗ ಜಟಾಯು ಹೇಳ್ತಾನಂತೆ, ಇದೆಲ್ಲ ಸರಿಯಪ್ಪ, ನಾನು ಮೇಲೆ ಹೋಗ್ತೀನಿ. ಸ್ವರ್ಗಕ್ಕೆ ಹೋದಾಗ ದಶರಥ ಕೇಳ್ತಾನೆ, ಏನಾಯಿತು?
ಸೀತೆ ಸಿಕ್ಕಲ, ನನ್ನ ಮಗ ಇನ್ನೂ ಅಳ್ತಾನೇ ಇದ್ದಾನ, ನನ್ನ ಮಗು ಇನ್ನೂ ದುಃಖದಲ್ಲೇ ಇದ್ದಾನ, ಅವನನ್ನು ದುಃಖದಲ್ಲೇ ಬಿಟ್ಟು ಬಂದಿಯಲ್ಲ ಅಂತ ಹೇಳಿ ನಿನ್ನಪ್ಪ ನನ್ನ ಕೇಳಿದ್ರೆ ನಾನೇನು ಉತ್ತರ ಕೊಡಲಿ? ರಾಮ ಹೇಳ್ತಾನಂತೆ, ಇಲ್ಲ, ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಬೇಡ. ಏನಿದ್ರೂ ಒಳಿತನ್ನು ಮಾತಾಡು. ದುಃಖ, ನೋವನ್ನುಂಟು ಮಾಡ್ತಕ್ಕಂಥ, ಸಮಸ್ಯೆಯನ್ನುಂಟು ಮಾಡ್ತಕ್ಕಂಥ ಇಲ್ಲ, ಆ ಮಾತುಗಳಿಗೆ ಆಡಲಿಕ್ಕೆ ಹೋಗ್ಬೇಡ. ನೀವು ಅದನ್ನೆಲ್ಲ ಹೇಳುವ ಅವಶ್ಯಕತೆಯೇ ಇಲ್ಲ. ತುಳಸಿದಾಸರಿಗೆ ರಾಮನ ಪ್ರತಿ ಎಂಥ ಒಂದು ಭಕ್ತಿ, ಎಂಥ ಒಂದು ಶ್ರದ್ಧೆ ಅಂದರೆ, ರಾಮ ಒಂದು ದಿವಸ ಹುಟ್ಟಿದ, ಒಂದು ದಿವಸ ಇಲ್ಲವಾದ ಅಂತ ಹೇಳಲಿಕ್ಕೆ ಅವ್ರಿಗೆ ಸ್ವಲ್ಪ ಬೇಸರ. ಯಾಕೆಂದರೆ ಶರೀರಧಾರಿಯಾಗಿ ಅವನೊಬ್ಬರು ಬಂದರೆ ಈ ಜಗತ್ತಿಗೆ ಯಾರೇ ಬರಲಿ, ಹುಟ್ಟಿದವರು ಸಾಯಲೇಬೇಕು, ಬೇರೆ ದಾರಿಯೇ ಇಲ್ಲ. ಶರೀರದ ಗುಣಧರ್ಮವೇ ಮೃತ್ಯು. ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ, ಇಲ್ಲ ಅವನು ಹುಟ್ಟಿದ, ಅವನು ದಿವಸ ಇಲ್ಲವಾದ ಅಂತ ಹೇಳೋದಿಲ್ಲಂತೆ. ಮತ್ತು ಭಗವಂತ ವಿಶ್ರಾಂತಿಗಾಗಿ ಈ ಭೂಮಿಗೆ ವಿಸಿಟ್ ಮಾಡಿದ್ದ. ನಮಗೆ ಯಾರು ಆತ್ಮೀಯರೋ, ನಮಗೆ ಯಾರು ಪ್ರಿಯರೋ, ಅವರ ನೋವನ್ನು, ಅವರ ಮರಣವನ್ನು ಅಥವಾ ಅವರ ಕಷ್ಟವನ್ನು ನಾವು ನೋಡಲಿಕ್ಕಾಗೋದಿಲ್ಲ. ಭರತನ ಪ್ರತಿ ಅದೆಂಥ ಒಂದು ಭಕ್ತಿ ಹೇಳಿ, ಭರತನ ಪ್ರತಿ ಅದೆಂಥ ಒಂದು ಪ್ರೀತಿ ರಾಮನಿಗೆ. ರಾಮನನ್ನು ಅರಸ್ಕೊಂಡು ಬರ್ತಾನೆ ಭರತ. ಎಷ್ಟು ವಿಚಿತ್ರ ಅಂತಂದರೆ, ಎಲ್ಲೆಲ್ಲಿ ರಾಮ ವಿಶ್ರಾಂತಿ ತೆಗೆದುಕೊಂಡಿದ್ದ ಅಲ್ಲಲ್ಲೇ ಉಳ್ಕೊಂಡಿದ್ದಂತೆ ಭರತ, ಅರಸ್ಕೊಂಡು ಬಂದು. ಒಂದು ಆಶ್ರಮದಲ್ಲಿ ಉಳ್ಕೊಂಡಾಗ ಅಲ್ಲಿಯ ಋಷಿಯನ್ನು ಕೇಳ್ತಾನೆ ಭರತ, ನಿಜವಾಗಿಯೂ ರಾಮ ನನ್ನ ಮೇಲೇನು ಸಿಟ್ಟು ಮಾಡ್ಕೊಂಡಿಲ್ಲ ಅಲ್ಲ, ನನ್ನ ಮೇಲೆ ಏನು ದ್ವೇಷ ಇಲ್ಲ ಅಲ್ವ ಅವನಿಗೆ, ನನ್ನ ಮೇಲೆ ಯಾವುದೇ ರೀತಿಯ ಮನಸ್ತಾಪಗಳಿಲ್ಲ ಅಲ್ವ, ನಿಜವಾಗ್ಲೂ ನನ್ನ ಮೇಲೆ ಅವನಿಗೆ ಪ್ರೀತಿ ಇದೆಯಾ? ಆವಾಗ ಋಷಿ ಹೇಳ್ತಾರಂತೆ, ಏನು ಹೇಳಿ ನಿನ್ನ ಮೇಲಿನ ಪ್ರೀತಿಗೆ, ನನಗೆ ಅವತ್ತು ರೋಮಾಂಚನವಾಯಿತು. ಯಾಕೆಂದರೆ ಹಿಂದಿನ ದಿವಸ ರಾತ್ರಿ ಬಂದಿದ್ದ ರಾಮ, ಇಲ್ಲಿ ಉಳ್ಕೊಂಡಿದ್ದ, ಮಾರನೇ ದಿವಸ ಹೋಗಬೇಕಿತ್ತು. ಹೋಗುವಾಗ ಒಂದಿಷ್ಟು ಏನೋ ಪೂಜೆ ಪುನಸ್ಕಾರಾದಿಗಳನ್ನು ಮಾಡ್ತಾಯಿದ್ದೀವಿ ನಾವು. ಮಾಡುವಾಗ ಅದೇ ಇನ್ನೊಬ್ಬ ನಿಂತ್ಕೊಂಡಿದ್ದ, ಅವನನ್ನು ಕರೆದು ಹೇಳಿದಂತೆ, ಈ ಮನುಷ್ಯ ಸಂಕಲ್ಪ ಮಾಡ್ತಾ ಇದ್ದ. ಏನಂತ? ಜಂಬೂ ದ್ವೀಪೇ ಭರತಖಂಡೇ ಅಂಥೇಳಿ ಸಂಕಲ್ಪ ಮಾಡ್ತಾ ಇದ್ದ. ಅವನು ಹೇಳುವಾಗ ಯಾವಾಗ ಭರತನ ಶಬ್ದ ಬಂತೋ, ಒಮ್ಮೆಲೆ ಅವನ ಕೈಯಲ್ಲಿ ಏನು ಒಂದು ಹೂವು ಅಕ್ಷತೆ ಎಲ್ಲ ಹಿಡ್ಕೊಂಡಿತ್ತು, ಆ ತಟ್ಟೆ ಕೆಳಗಡೆ ಬಿದ್ದು ಹೋಯಿತು. ರಾಮ ಕೆಳಗಡೆ ಬಿದ್ದುಬಿಟ್ಟ. ನಿನ್ನ ಹೆಸರು ಹೇಳಿಲ್ಲ ಮಂತ್ರದಲ್ಲಿ, ಸುಮ್ಮನೆ ಹೆಸರು ಭರತಖಂಡೆ ಅಂತ ಹೇಳಿದ್ದಷ್ಟೇ. ಆದರೆ ಆ ಮಾತನ್ನು ಕೇಳಿ ಅವನು, ಯಾಕೆ ಭರತನು ಈ ಘಟನೆ ಘಟಿಸಿದಾಗ ಅಜ್ಜನ ಮನೆಯಲ್ಲಿದ್ದ, ಪಾಪ ಅವನಿಗೆಷ್ಟು ನೋವಾಯಿತು, ಅವನಿಗೆಷ್ಟು ದುಃಖವಾಯಿತು, ಅವನು ಯಾವ ಥರದ ಸಮಸ್ಯೆ, ಯಾವ ಥರದ ನೋವು, ಏನಾಗಿದೆಯೋ ಗೊತ್ತಿಲ್ಲ ಅವನಿಗೆ ಪಾಪ. ಅಂಥ ಒಂದು ಪ್ರೀತಿ, ಅಂಥ ಒಂದು ಭಕ್ತಿ. ಗಮನಿಸಿ, ಮತ್ತೊಂದು ಘಟನೆ. ಯಾಕೆ ನಾವು ರಾಮಾಯಣವನ್ನು ಮತ್ತೆ ಮತ್ತೆ ಓದಬೇಕು, ಮನಸ್ಸಿಗೆ ಮತ್ತೆ ಮತ್ತೆ ಆ ಘಟನೆಗಳನ್ನು ತಂದುಕೊಳ್ಬೇಕು ಅಂತ ಹೇಳೋದಕ್ಕೆ. ರಾಮನ ಭೇಟಿ ಆಗತ್ತೆ ಭರತನಿಗೆ, ಭಾಳಷ್ಟು ಕನ್ವಿನ್ಸ್ ಮಾಡುವ ಪ್ರಯತ್ನ ಮಾಡ್ತಾನೆ. ಅವನು ಹೇಳ್ತಾನೆ, ಬಾ ನೀನು ನೋಡಲಿ ಜನರ ಅಂತಃಕರಣದಲ್ಲಿ ನೀನೇ ರಾಜನಾಗಿದೆಯಾ, ಜನರ ಮಾತನ್ನು ಕೇಳು ನೀನು, ಎಲ್ಲ ಜನ ಏನು ಹೇಳ್ತಾರೆ ಅದನ್ನು ಕೇಳಬೇಕು ನೀನು. ಅವನಂತಾನೆ, ಜನ 108 ಹೇಳ್ಬೋದು, ನೀತಿ ಏನಿದೆ ಅದು ಮುಖ್ಯ. ಜನರ ಮನಸ್ಸಲ್ಲಿ ನಾನೇ ರಾಜನೇ ಇರ್ಬೋದು, ನಾನೇ ಬಂದಿರಬೇಕು ಅಂತಲೇ ಇರ್ಬೋದು, ಆದರೆ ಇಲ್ಲ, ಇದು ನನ್ನ ಧರ್ಮ, ಇದು ಏನು ಮಾಡಿದ್ರು ಕೂಡ ಒಪ್ಕೊಳ್ಳೋದಿಲ್ಲ. ಸರಿ, ಕೊನೆಗೆ ಭರತ ರಾಮನ ಪಾದಕೆಗಳನ್ನು ತೆಗೆದುಕೊಂಡು ಹೋಗ್ತಾನೆ. ತೆಗೆದುಕೊಂಡು ಹೋಗಿ ರಾಜ್ಯವನ್ನು
ಅವನು ಹೇಳ್ತಾನೆ, ನಾನು ಬರೋ ತನಕ ನೀನು ರಾಜ್ಯವನ್ನು ಆಳಬೇಕು, ಎಲ್ಲವನ್ನು ಕೂಡ ಯಥಾ ಪ್ರಕಾರ ನಡೆಸಬೇಕು. ಸರಿ, ಇಲ್ಲಿ ಬಂದ ಕೂಡಲೇ ವಸಿಷ್ಠರು ಹೇಳ್ತಾರೆ, ನೋಡು, ರಾಮನ ಆಜ್ಞೆಯಾಗಿದೆ, ನೀನು ನಿಂತು ಇಲ್ಲಿ ಎಲ್ಲ ಕೆಲಸವನ್ನು ಮಾಡಬೇಕು. ಆದ್ದರಿಂದ ಅದೇನು ಅರಮನೆ ಇದೆ, ಅದೇನು ಆಫೀಸ್ ಇದೆ, ಅದೇನೇನು ಇನ್ಚಾರ್ಜ್ ಇದೆ, ಎಲ್ಲವನ್ನೂ ನೀನು ತೆಗೆದುಕೊಳ್ಬೇಕು, ನೀನೇ ವ್ಯವಹಾರ ಮಾಡಬೇಕು ಅದನ್ನೆಲ್ಲವನ್ನು ಕೂಡ. ಇವನು ಭರತಂತನೇ ಇಲ್ಲ ಅದನ್ನೆಲ್ಲ ನಾನು ಕೆಲ್ ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಯಾಕೆ? ಗುರುವಿನ ಆಜ್ಞೆ. ಇವನು ಏನು ಮಾಡ್ಕೊಂತ ಗೊತ್ತಿಲ್ಲ ಭರತನಿಗೆ. ಆದರೂ ಗುರುಗಳು ಹೇಳ್ತಾನಂತೆ, ಗುರುಗಳೇ ಒಂದೇ ಒಂದು ದಿವಸ ನನಗೆ ಅವಕಾಶ ಮಾಡಿಕೊಡಿ, ನಾನು ಸ್ವಲ್ಪ ಗೊಂದಲದಲ್ಲಿದ್ದೀನಿ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳಿ ಒಂದು ದಿವಸ ಸಮಯ ಕೊಟ್ಟರೆ ನಾನು ನಿಮಗೆ ತಿಳಿಸ್ತೀನಿ. ವಸಿಷ್ಠರಂದ್ರೆ ಆಯಿತು, ನಾಳೆ ಹೇಳಿ ಪರವಾಗಿಲ್ಲ, ಆದರೆ ಸಮರ್ಥವಾಗಿ ಮಾಡಬೇಕು ಎಲ್ಲವನ್ನು ಕೂಡ, ಯಾಕಂದರೆ ಆ ಸ್ಥಾನದ ಗುರುಗಳಾಗಿದ್ದರು. ಸಾಮಾನ್ಯವಾಗಿ ಬೆಳಗ್ಗೆ ಬೇಗ ಎದ್ದು ವಸಿಷ್ಠರು ತಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ ಬೆಳಿಗ್ಗೆ 5 ಗಂಟೆಗೇ ಭಗವಂತನಿಗೆ ಪೂಜೆ ಪುನಸ್ಕಾರಾದಿಗಳನ್ನು ಸಲ್ಲಿಸಿ ನೈವೇದ್ಯವನ್ನು ರೆಡಿ ಮಾಡಿ ಆಮೇಲೆ ಅವರು ತಮ್ಮ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸ್ತಾ ಇದ್ರು. ಅದು ಯಾಕೋ ಏನೋ ಅವತ್ತಿನ ದಿವಸ ಅವರು ಬೆಳಿಗ್ಗೆ 5 ಗಂಟೆಗೆ ಮಾಡಬೇಕಿತ್ತು, 5 ಗಂಟೆಗೆ ನೈವೇದ್ಯ ಮಾಡಲಿಕ್ಕೆ ಆಗಿಲ್ಲ ಅವರಿಗೆ. 5:15 ಅವ್ರು ಯಾಕೋ ಆಶ್ರಮದ ಬಾಗಿಲು ತೆಗಿತಾರೆ, ಎದುರುಗಡೆಗೆ ಭರತ ನಿಂತ್ಕೊಂಡಿಲ್ಲ. ಇವರಿಗೆ ಕಸಿವಿಸಿ ಆಯಿತು, ಏನು ಬೆಳಿಗ್ಗೆ ಬಂದಿದೆಯಾ, ಏನು ಸಮಾಚಾರ, ಏನಾಯಿತು, ಏನಾದರೂ ತೊಂದರೆ ಆಯಿತಾ? ಇಲ್ಲ, ಇವತ್ತಿನ ನೈವೇದ್ಯಕ್ಕೆ ನಾನೇ ತಯಾರು ಮಾಡ್ಕೊಂಡು ಬಂದಿದ್ದೀನಿ, ನನಗೊಂದು ಆಸೆ ಇತ್ತು, ನಾನು ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಇವತ್ತು. ಸರಿ ಆಯಿತು, ನೀನೇ ತೊಗೊಂಡು ಬಾ, ಒಳಗೆ ತೊಗೊಂಬ. ಅದಕ್ಕೆ ಭರತ ಸುಮ್ಮನಿರಲಿಲ್ಲ, ಒಂದೇ ಒಂದು ತುತ್ತನ್ನು ತೆಗೆದು, ಗುರುಗಳೇ, ದೇವ್ರಿಗೆ ಕೊಡೋಕ್ಕಿಂತ ಮುಂಚೆ ಒಂದು ಸರಿ ಟೇಸ್ಟ್ ಮಾಡಿಬಿಡಿ, ಚೆನ್ನಾಗಿದೆಯಲ್ಲೋ ಗೊತ್ತಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ಮಾಡಿದ್ದೀನಿ. ಗುರುಗಳಿಗೆ ಸಿಟ್ಟು ಬಂತು. ಅವ್ರು ಹೇಳಿದರು, ಎಂಜಲನ್ನು ದೇವರಿಗೆ ನೈವೇದ್ಯ ಮಾಡ್ತಾರೆ ಯಾರಾದರೂ? ಮಾಡಬಾರ್ದು. ಇಷ್ಟು ಗೊತ್ತಿಲ್ವ ನಿನಗೆ? ಆವಾಗ ಭರತಂದ, ಇದನ್ನು ಹೇಳಲಿಕ್ಕೆ ನಾನು ಬಂದಿದ್ದೀನಿ. ಯಾಕೆ? ಇದು ರಾಮನ ರಾಜ್ಯ, ಇದು ರಾಮನ ಸಿಂಹಾಸನ, ಅಲ್ಲಿ ನಾನು ಕೂತ್ರೆ, ನಾನು ಅಧಿಕಾರವನ್ನು ನಡೆಸಿದರೆ ಅದು ಎಂಜಲಾಗುತ್ತೆ, ಅದನ್ನು ನಾನು ಆಮೇಲೆ ರಾಮನಿಗೆ ಕೊಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಅದು ರಾಮನದೇ ಆಗಿರಲಿ, ಅದು ಯಾವಾಗಲೂ ಕೂಡ ಅವನೇ ಇರಲಿ, ನಾನು ಕೆಳಗಡೆಗಿರ್ತೀನಿ, ಇಲ್ಲೇ ಪಕ್ಕದಲ್ಲಿ ಗುಡಿಸಿನಲ್ಲಿರ್ತೀನಿ ನಾನು. ಚಕ್ರವರ್ತಿಯ ರಥವನ್ನು ಬಳಸಬೇಕು, ನೀವು ಚಕ್ರವರ್ತಿಯ ಅರಮನೆಯನ್ನು ಉಪಯೋಗಿಸ್ಕೋಬೇಕು, ಚಕ್ರವರ್ತಿಯ ಅಧಿಕಾರವನ್ನು ಎಲ್ಲವನ್ನೂ ಕೂಡ ಹಿಂದಿನ ದಿವಸ ಲಿಸ್ಟ್ ಕೊಟ್ಟಿರ್ತಾರೆ ಅವರು. ಯಾವಾಗ ಭರತನ ಮಾತನ್ನು ಕೇಳಿದ್ರೋ ವಸಿಷ್ಠರ ಕಣ್ಣಲ್ಲಿ ನೀರು ಬಂತು. ಅರೆ, ಎಂತೆಂಥವ್ರು ಇದ್ದಾರಪ್ಪ ಇಲ್ಲಿ ಈ ಜಗತ್ತಿನಲ್ಲಿ, ಎಂತೆಂಥ ಭಾವನೆಗಳಿವೆ ಈ ಜಗತ್ತಿನಲ್ಲಿ. ಇದು ಭಗವಂತನಿಗೆ, ಶ್ರೀರಾಮಚಂದ್ರನಿಗೆ ಸೇರಿದ್ದು, ನಾನು ಭೋಗಿಸ್ಲಿಕ್ಕಾಗಲ್ಲ ಇದು. ಏನಿವೆಲ್ಲ ಈ ಎಲ್ಲ ಘಟನೆಗಳನ್ನು, ಈ ಎಲ್ಲ ರೀತಿಯ ಚಿಂತನೆಗಳು ಮತ್ತೆ ನಾವು ಕೇಳಿದಾಗ, ಶ್ರವಣ ಮಾಡಿದಾಗ, ಓದಿದಾಗ ಗೊತ್ತಿಲ್ಲದೆಯೇ ನಮ್ಮ ಅಂತಃಕರಣದಲ್ಲಿ ಬದಲಾವಣೆಯನ್ನು ಘಟಿಸ್ತದೆ. ಗಮನಿಸಿ, ರಾಮಾಯಣದ ಕಥೆಯನ್ನು ಕೇಳುವಾಗ ನಾವು ನಮ್ಮದೇ ಆದಂಥ ಒಂದು ರೀತಿಯ ಕಲ್ಪನೆಯನ್ನು ಮಾಡ್ತೀವಿ, ಕನಸನ್ನು ಕಾಣ್ತೀವಿ, ಹೌದಲ್ಲ? ಚಿತ್ರಣವನ್ನು ನಾವೇ ನಮ್ಮ ಮನಸ್ಸಲ್ಲಿ ಮಾಡ್ಕೊಳ್ತೀವಿ. ಆ ಚಿತ್ರಣವೇ ಇರಬಹುದು, ಆ ಚಿತ್ರಣ ನಮ್ಮನ್ನು ಎಷ್ಟು ಪವಿತ್ರರನ್ನಾಗಿ ಮಾಡುತ್ತೆ. ಹೌದಲ್ವ? ಗಮನಿಸಿ, ನೀವು ಯಾವಾಗ ಈ ಥರದ ಘಟನೆಗಳಲ್ಲಿ ಕೇಳ್ತೀವಿ, ನಮಗೆ ಒಂದಿಷ್ಟು ಮುಜುಗರವಾಗುತ್ತೆ. ಯಾಕೆ? ನಮ್ಮ ಜೀವನದಲ್ಲಿ ನಾವು ಬೇಡಾದ್ದೆಲ್ಲ ಏನೇನೋ ಮಾಡಿರ್ತೀವಿ, ಯಾವುದೋ ಒಂದು ಘಟನೆಗೆ ಏನೋ ಭಾಳ ಕ್ಷುಲ್ಲಕವಾದಂಥ ಘಟನೆ ಆಗಿರುತ್ತೆ, ಸಂಬಂಧಗಳನ್ನು ಕಳ್ಕೊಂಡಿರ್ತೀವಿ. ಗಮನಿಸಿ, ನೀವು ಜೀವನದಲ್ಲಿ ವಸ್ತುಗಳು ಮುಖ್ಯವಾಗಿಬಿಡ್ತಾವೆ, ನಮಗೆ ಹಣ ಮುಖ್ಯವಾಗಿಬಿಡುತ್ತೆ, ಅಧಿಕಾರ ಅನ್ನಿಸೋದು ಮುಖ್ಯವಾಗಿಬಿಡುತ್ತೆ, ವ್ಯಕ್ತಿಗಳು ಮುಖ್ಯವಾಗೋದಿಲ್ಲ, ಸಂಬಂಧಗಳು ಮುಖ್ಯ ಆಗೋದೇ ಇಲ್ಲ.
ನಾವು ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಯಾವತ್ತು ನಮ್ಮ ಜೀವನದಲ್ಲಿ ವಸ್ತುಗಳು, ವಿಷಯಗಳು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಗಳಿಸಿದೆವೋ ಅವತ್ತು ನಮ್ಮ ನಾಶ. ನಮ್ಮ ಹಿರಿಯರು ಸಂಬಂಧಗಳಿಗೆ ಹೆಚ್ಚಿನ ಮೌಲ್ಯವನ್ನು ಕೊಟ್ಟಿದ್ದರು, ಸಂಬಂಧಗಳಿಗೆ ಹೆಚ್ಚಿನ ಬೆಲೆಯನ್ನು ಕೊಟ್ಟಿದ್ದರು. ಆದ್ದರಿಂದ ಎಷ್ಟೋ ಬಾರಿ ಸಂಬಂಧಗಳನ್ನು ಉಳಿಸ್ಕೊಳ್ಳಿಕ್ಕಾಗಿ ಬಹಳಷ್ಟು ತ್ಯಾಗ ಮಾಡಿದ್ದಾರೆ. ಗಮನಿಸಿ, ಈ ಜಗತ್ತಿನಲ್ಲಿ ನಮ್ಮ ಇನ್ನೊಬ್ಬ ಮಿತ್ರರು ಹೇಳೋರು ಯಾವಾಗಲೂ ಕೂಡ ರಾಮಾಯಣದ ಬಗ್ಗೆ ಚರ್ಚೆ ಮಾಡುವಾಗ ಅವ್ರು ಹೇಳಿದ್ರು, ಸ್ವಾಮೀಜಿ ಈ ಜಗತ್ತಿನಲ್ಲಿ ಅನೇಕ ಜನ ಹನುಮಂತರಿದ್ದಾರೆ, ಹನುಮಂತರಿಗೇನು ಕಡಿಮೆ ಏನಿಲ್ಲ, ಆದರೆ ಜಾಂಬವಂತ ಆ ರೀತಿಯ ವ್ಯಕ್ತಿತ್ವ ಬಹಳ ಕಡಿಮೆ. ಯಾಕೆ? ಜಾಂಬವಂತನ ವ್ಯಕ್ತಿತ್ವ ಹೇಗೆ ಎಷ್ಟು ಅದ್ಭುತ ಅಂತಂದರೆ, ಜಾಂಬವಂತನ ಸ್ಫೂರ್ತಿಯ ಮಾತುಗಳಿಂದ ಆಂಜನೇಯ ಹಾರ್ದ. ಈ ಜಗತ್ತಿನಲ್ಲಿ ಒಂದಿಷ್ಟು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸ್ಫೂರ್ತಿದಾಯಕ ಯಾರು? ನಮ್ಮ ಜೀವನದಲ್ಲಿರ್ತಕ್ಕಂಥ ಹಿರಿಯರು, ವೃದ್ಧರು, ಪಂಡಿತರುಗಳು, ಅನುಭಾವಿಗಳು ಅಲ್ಲ, ಅವ್ರಿಗೂ ಕೂಡ ಒಂದು ಗೌರವವನ್ನು ಸಲ್ಲಿಸಬೇಕು. ನಾವು ಏನು ಅದನ್ನು ನಾವು ರಾಮಾಯಣದಿಂದ ಕಲಿತೀವಿ. ಗಮನಿಸಿ, ಮಹಾಭಾರತಕ್ಕೂ ರಾಮಾಯಣಕ್ಕೂ ಎಷ್ಟು ವ್ಯತ್ಯಾಸ ಇದೆ. ವಸಿಷ್ಠರೂ ಕೂಡ ರಾಮನಿಗೆ ಉಪದೇಶ ಕೊಟ್ಟಿದ್ದಾರೆ, ಅದನ್ನು ಯೋಗ ವಾಸಿಷ್ಠ ಅಂತ ಕರಿತೀವಿ. ಹೌದಾ? ಕೃಷ್ಣನೂ ಅರ್ಜುನಿಗೂ ಉಪದೇಶ ಕೊಟ್ಟಿದ್ದಾರೆ, ಭಗವದ್ಗೀತೆ ಅಂತ ಕರಿತೀವಿ ನಾವು. ಅಲ್ಲಿ ವಿಷಾದ ಇತ್ತು, ಅಲ್ಲಿ ದುಃಖ ಇತ್ತು ಅರ್ಜುನನಲ್ಲಿ. ರಾಮನಲ್ಲಿ ಜಿಜ್ಞಾಸೆ ಇತ್ತು, ರಾಮನಲ್ಲಿ ವೈರಾಗ್ಯವಿತ್ತು. ರಾಮ ಕೇಳ್ತಾ ಇದ್ದ, ಗುರುಗಳೇ ನನಗೆ ಹೇಳ್ಕೊಡಿ. ಒಂದು ಮುಮುಕ್ಷುತ್ವ ಇತ್ತು ರಾಮನಲ್ಲಿ. ರಾಮ ಬೇಕಿದ್ದರೆ ಎಲ್ಲರನ್ನೂ ಕೂಡ ಕಾಡಿ ಕಳಿಸಿ ಅವನೇ ಚಕ್ರಾಧಿಪತ್ಯ ವಹಿಸ್ಬೋದಿತ್ತು, ಅವನೇ ಪಟ್ಟಾಭಿಷೇಕ ಮಾಡ್ಕೊಳ್ಬೋದಿತ್ತು. ಆದರೆ ಮಹಾಭಾರತದಲ್ಲಿ 5 ಗ್ರಾಮ ಕೊಡು ಅಂತಂದರೆ ಒಂದು ಸೂಜಿ ಮೊನೆಯಷ್ಟು ಕೊಡಲ್ಲ ಅಂಥೇಳಿ ಒದ್ದೋಡಿಸ್ತವ್ರು ಎಲ್ಲರನ್ನೂ ಕೂಡ. ಯಾಕೆ? ಅಲ್ಲಿ ಆಸ್ತಿ, ಅಲ್ಲಿ ಹಣ, ಅಲ್ಲಿ ಐಶ್ವರ್ಯ ಅದೇ ಪ್ರಾಮುಖ್ಯತೆಯನ್ನು ಗಳಿಸ್ತು, ಸಂಬಂಧಗಳೆಲ್ಲ. ಆದ್ದರಿಂದ ನಮ್ಮ ಮನೆಯಲ್ಲಿ ನಾವೇ ನೋಡ್ಕೊಳ್ಬೇಕು, ನಮ್ಮ ಮನೆಯಲ್ಲಿ ರಾಮಾಯಣ ನಡೀತಾ ಇದೆಯೋ, ನಮ್ಮಲ್ಲಿ ಮಹಾಭಾರತ ನಡೀತಾ ಇದೆಯೋ. ಆದ್ದರಿಂದ ಈ ಥರದ ಗ್ರಂಥಗಳನ್ನು ಯಾವಾಗ ನಾವು ಓದ್ತೀವಿ, ಅಧ್ಯಯನವನ್ನು ಮಾಡ್ತಾ ಹೋಗ್ತೀವಿ, ಗೊತ್ತಿಲ್ಲದೆ ನಮ್ಮನ್ನು ಬದಲಾಯಿಸ್ತಕ್ಕಂತಹ ಗ್ರಂಥಗಳಿವೆಲ್ಲವೂ ಕೂಡ. ಭಾಳ ಸಂತೋಷ. ಕಳೆದ 8 ದಿನಗಳು ನಾವು ತುಳಸಿ ರಾಮಾಯಣದ ಸುಂದರ ಕಾಂಡ ಆಧಾರವಾಗಿಟ್ಕೊಂಡು ಒಂದಿಷ್ಟು ಸಚ್ಚಿಂತನೆಯನ್ನು ಮಾಡಲಿಕ್ಕೆ, ಅದರಲ್ಲೂ ರಾಗಿಗುಡ್ಡದ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದ ಈ ಸಾನ್ನಿಧ್ಯದಲ್ಲಿ ಬಹಳ ವಿಶೇಷ, ಬಹಳ ಚೆನ್ನಾಗಾಯಿತು. ಅಷ್ಟು ಮಾತ್ರ ಅಲ್ಲ, ಭಗವಂತನ ಕೃಪೆ ಚೆನ್ನಾಗಿದೆ ಅನ್ನೋದಕ್ಕೆ ನಿರ್ವಿಘ್ನವಾಗಿ ಎಲ್ಲವೂ ಕೂಡ ನಡೆಯಿತು. ಬೇರೆ ಕಡೆ ಇರುವಷ್ಟು ಬಿಸಿಲು ನಮ್ಮಲ್ಲಿ ಈ ಬೆಂಗಳೂರಲ್ಲಿ ಇಲ್ಲದೇ ಇದ್ರೂ ಕೂಡ ಎಲ್ಲಿನೂ ಚೆನ್ನಾಗೇ ಮಳೆ ಬರುತ್ತೆ. ಭಗವಂತನ ಕೃಪೆ. ನಾಳೆ ಯುಗಾದಿ, ಹೊಸ ವರ್ಷ, ಎಲ್ಲರಿಗೂ ಕೂಡ ಶುಭವಾಗಲಿ. ಒಂದು ಭಜನೆ ಹೇಳ್ಕೊಡ್ತೀನಿ, ಅನಂತರ ನಮ್ಮ ಜೈನ ಶೇಷಾದ್ರಿ 1-2 ನಿಮಿಷ ಮಾತನಾಡ್ತಾರೆ. ನೋಡಿರ್ಬೋದು ನೀವು, ನಿನ್ನೆ ಕೂಡ ಹೇಳ್ತಾ ಇದ್ದೆ ನಾನು, ನಮ್ಮ ಸ್ಟಡಿ ಗ್ರೂಪ್ ಮೆಂಬರ್ಸು ಇವತ್ತು ಕೂಡ ಅಷ್ಟೇ ಎಷ್ಟು ಒಳ್ಳೆಯ ರೀತಿಯಲ್ಲಿ ಅವರು ತಮಗೆ ಕೊಟ್ಟಂತಹ ವಿಷಯವನ್ನು ನಮ್ಮ ಮುಂದೆ ಇಟ್ಟರು. ಸ್ಟಡಿ ಕ್ಲಾಸ್ ಅಂದ್ರೇನು, ಅದನ್ನು ಹೇಗೆ ಮಾಡ್ತೀವಿ, ಅದನ್ನು ಯಾವ ರೀತಿಯಲ್ಲಿ ಮಾಡೋದು, ಅದ್ರ ಬಗ್ಗೆ ಅವರದ್ದು ಮಾಡಿಕೊಡ್ತಾರೆ. ಯಾರ್ಯಾರಿಗೆ ಅದರಲ್ಲಿ ಆಸಕ್ತಿ ಇದೆ ಎಲ್ಲರೂ ಕೂಡ ಭಾಗವಹಿಸ್ಬೋದು. ಅವರು ಇಲ್ಲೇ ಅದಕ್ಕೆ ಏನೇನು ಬೇಕು ವ್ಯವಸ್ಥೆಯನ್ನು ಮಾಡ್ತಾರೆ, ಅದ್ರ ಬಗ್ಗೆ ಸರಿಯಾದ ಅನೌನ್ಸ್ಮೆಂಟ್ ಮಾಡ್ತಾರೆ. ಅವರು ರಾಮನ ಸ್ಮರಣೆ ಮಾಡಿ ಅನಂತರ ಅವರು ಮುಂದಿನ ಕಾರ್ಯಕ್ರಮ.
श्री राम जय जय राम। 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 श्री रामचंद्र भगवान की, पवन सुत हनुमान की, सब संतन की, सद्गुरुनाथ महाराज की।